ರೇಣುಕಾಸ್ವಾಮಿ ಕೊಲೆ ಹಿಂದಿದೆ ರೋಚಕ ಲಾಠಿ ಕಥೆ. ರೇಣುಕಾ ಹಲ್ಲೆ ಲಾಠಿಯಿಂದ ಆಗಿದೆ. ಹಲ್ಲೆ ಮಾಡಿದ ಡಿ ಗ್ಯಾಂಗ್ ಅವತ್ತು ಹಲ್ಲೆಗೆ ಬಳಸಿದ್ದು ಪೊಲೀಸ್ ಪೇದೆಯೊಬ್ಬರ ಲಾಠಿ. ಹಾಗಾದ್ರೆ ಆ ಲಾಠಿ ಹೇಗ್ ಸಿಕ್ತು ಅಂತ. ಕಳೆದ ಫೆಬ್ರವರಿ 15ರಂದು ಈ ಲಾಠಿ ಕಳೆದು ಹೋಗಿರುತ್ತೆ. ಜೂನ್ 11ಕ್ಕೆ ಆ ಸ್ಥಳ ಮಹಜರಿನ ಸಂದರ್ಭದಲ್ಲಿ ಪತ್ತೆಯಾಗುತ್ತೆ. ದರ್ಶನ್ ಬರ್ಡೇಯಲ್ಲಿ ಬಿಟ್ಟಿದ್ದ ಲಾಠಿಯೇ ರೇಣುಕಾಸ್ವಾಮಿ ಡೆತ್ಗೆ ಬಳಕೆ ಮಾಡಲಾಗಿದೆ. ಪಟ್ಟಣಗೆರೆ ಶೆಡ್ಗೆ ಪೇದೆ ರವೀಂದ್ರನ ಲಾಠಿ ಬಂದಿದ್ದು ಹೇಗೆ ಅನ್ನೋದೇ ರೋಚಕ. ಆ ಲಾಠಿ ಸ್ಟೋರಿಯನ್ನ ಹೇಳ್ತೀವಿ. ಆದ್ರೆ ಇಲ್ಲಿ ರವೀಂದ್ರ ಅವರ ಸ್ಟೇಟ್ಮೆಂಟ್ ನಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಡಿ ಗ್ಯಾಂಗ್ನ ಯಾವುದೇ ಒಬ್ಬ ಸದಸ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲ ಇದು. ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮಹಜರಿನ ಸಂದರ್ಭದಲ್ಲಿ ಆ ಲಾಠಿಯನ್ನ ಪೊಲೀಸರು ತನಿಖಾಧಿಕಾರಿಗಳು ತನಿಖೆಗೆ ಒಳಪಡಿಸಿದ್ರು. FSL ರಿಪೋರ್ಟ್ಗೆ ಅದನ್ನ ಕಳುಹಿಸಿದ್ರು. ಅದೆಲ್ಲವೂ ಕೂಡ ಈಗ ಕೋರ್ಟ್ ಅಂಗಳದಲ್ಲಿದೆ. ಚಾರ್ಜ್ ಶೀಟ್ ಅಲ್ಲಿ ಇದರ ಬಗ್ಗೆನೂ ಕೂಡ ಉಲ್ಲೇಖ ಆಗಿದೆ. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಈಗ PC ಇಂದ ಸಿಕ್ಕಿರುವಂತ ಇನ್ಫಾರ್ಮೇಶನ್, ಫೆಬ್ರವರಿ 15ನೇ ತಾರೀಕು ದರ್ಶನ್ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅಲ್ಲಿ ಬಂದೋಬಸ್ತ್ಗೆ ಹೋಗಿರ್ತಾರಂತೆ. ಸೊ ಆಗ ಆ ಲಾಠಿ ಅಲ್ಲಿ ಕಳೆದು ಹೋಯ್ತಾ, ಯಾರಾದ್ರೂ ಅದನ್ನ ಕದ್ದೊಯ್ದ್ರಾ ಅಥವಾ ಇವರೇ ಬಿಟ್ಟು ಬಂದಿದ್ರಾ ಅನ್ನೋದು ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಜೂನ್ 8ರಂದು ಈ ರೇಣುಕಾಸ್ವಾಮಿಯ ಕೊಲೆ ನಡೆದಿರುತ್ತೆ. 9ನೇ ತಾರೀಕು ನಸುಕಿನ ಜಾವ ಆತನ ಶವವನ್ನ ಸುಮ್ನಹಳ್ಳಿ ಆ ಕಾಲುವೆ ಹತ್ರ ಬಿಸಾಕ್ ಹೋಗಿರ್ತಾರೆ. ಅದಾದ ನಂತರ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕಿಂದ ಸ್ಥಳ ಮಹಜರು ಪಡಿಸೋ ಕೆಲಸ ಪೊಲೀಸರು ಕೂಡ ಮಾಡ್ತಾರೆ. ಸೊ ಆ ಸ್ಥಳ ಮಹಜರಿನ ಸಂದರ್ಭದಲ್ಲಿ 11ನೇ ತಾರೀಕು ಈ ಲಾಠಿಯಲ್ಲಿ ಪತ್ತೆಯಾಗಿದೆ. ಇದು ಕೂಡ ಪ್ರಬಲ ಸಾಕ್ಷಿ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಇದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಮಾಹಿತಿ ಅಲ್ಲ. ಇದ್ರ ಬಗ್ಗೆ ಈ ಲಾಠಿಯಿಂದ ಆತನ ಮೇಲೆ ಹಲ್ಲೆ ಆಗಿದೆ ಅನ್ನೋದು ಅದರಲ್ಲಿ ಮೆನ್ಷನ್ ಆಗಿದೆ. ಆದರೆ ನಮಗೆ ಸಿಕ್ಕಿರುವಂತ ಮಾಹಿತಿ ಈ PC ಏನಿದ್ದಾರೆ ರವೀಂದ್ರ ಅವರ ಕಡೆಯಿಂದ ಅವ್ರಿಗೆ ಈಗ ಸದ್ಯಕ್ಕೆ ಸಂಕಷ್ಟ ಅಂತೆ. ಮತ್ತಷ್ಟು ಡೀಟೇಲ್ಸ್ ಈ ಬಗ್ಗೆ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ದರ್ಶನ್ ಮನೆಯಿಂದ ಈ ಲಾಠಿ ಪಟ್ಟಣಗೆರೆ ಶೆಡ್ ಸೇರಿದ್ದು ಹೇಗೆ? ಇದರಿಂದ ರವೀಂದ್ರ ಅವರಿಗೆ ಏನ್ ಸಂಕಷ್ಟ, ಹೇಗ್ ಸಂಕಷ್ಟ? ಸಭಾ, ಇಲ್ಲಿ ಈ ಒಂದು ಲಾಠಿ ಬಗ್ಗೆ ಅಂದ್ರೆ ಹಲ್ಲೆ ಮಾಡಿರುವಂತಹ ಲಾಠಿ ಹೇಗೆ ಇವ್ರ ಕೈ ಸೇರ್ತು? ಯಾಕಂದ್ರೆ ಪೊಲೀಸ್ ಲಾಠಿ ಯೂಶಲಿ ಪೊಲೀಸ್ ಬಳಿ ಇರುತ್ತೆ. ಆದ್ರೆ ಪಟ್ಟಣಗೆ ಶೆಡ್ಗೆ ಹೇಗೆ ಬಂತು ಅನ್ನೋದನ್ನ ಕೂಡ ಇಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚ್ ಟು ಇಂಚ್, ಪಿನ್ ಟು ಪಿನ್ ಕಂಪ್ಲೀಟ್ ಆಗಿ ಪೊಲೀಸರು ತನಿಖೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದ್ರೆ ಈಗ ಸದ್ಯ ಆ ಒಂದು ಲಾಠಿ ಏನಿದೆ, ಲಾಠಿ ಎಲ್ಲಿಂದ ಬಂತು ಅನ್ನೋದನ್ನ ಅಥವಾ ಆ ಲಾಠಿಯ ಹಿಂದೆ ಬಿದ್ದಂತ ಪೊಲೀಸರು ಕೂಡ ಆ ಲಾಠಿ ಎಲ್ಲಿಂದ ಬಂತು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಅಲ್ಲಿ ಭದ್ರತೆಗಾಗಿ ಕಾನ್ಸ್ಟೇಬಲ್ ಒಬ್ರು ನಿಯೋಜನೆಗೊಂಡಿರ್ತಾರೆ. ಆ ನಿಯೋಜನೆಗೊಂಡಂತ ಸಂದರ್ಭದಲ್ಲಿ ಫೆಬ್ರವರಿ 15ನೇ ತಾರೀಕು ಆ ಲಾಠಿಯನ್ನ ಅಲ್ಲೇ ಕಳೆದುಕೊಂಡು ಬಂದಿರ್ತಾರೆ. ಅಂದ್ರೆ ಆ ದರ್ಶನ್ ಅವರ ನಿವಾಸ ಏನಿದೆ, ರಾಜರಾಜೇಶ್ವರಿ ನಗರದ ನಿವಾಸ, ಅಲ್ಲಿ ಕಳ್ಕೊಂಡ್ ಬಂದಿರ್ತಾರೆ. ಆಗ ಕಾನ್ಸ್ಟೇಬಲ್ ರವೀಂದ್ರ ಅನ್ನೋರು ಭದ್ರತೆಗೆ ಅಂತ ಹೇಳಿ ಅದಾದ ಬಳಿಕ ಬೆಳಗ್ಗೆ ಬಂದಂತ ಸಂದರ್ಭದಲ್ಲಿ ಲಾಠಿಯನ್ನ ಅಲ್ಲೇ ಬಿಟ್ಟು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಬೆಳಿಗ್ಗೆ ಮತ್ತೆ ವಾಪಸ್ ಹೋಗಿ ನೋಡೋತ್ತಿಗೆ ಅಲ್ಲಿ ಆ ಜಾಗದಿಂದ ಲಾಠಿ ಇರೋದಿಲ್ಲ. ಮತ್ತೆ ಅದಾದ ಬಳಿಕ ಲಾಠಿ ಅಲ್ಲೇ ಹುಡುಕಾಡಿ ದರ್ಶನ್ ಅವರ ಮನೆ ಬಳಿ ಬಂದು ಹುಡುಕಾಡಿ ನಂತರ ಅಲ್ಲಿಂದ ಹೋಗಿರ್ತಾರೆ. ಯಾಕಂದ್ರೆ ಜನಜಂಗುಳಿ ಕೂಡ ಜಾಸ್ತಿ ಇದ್ದಿದ್ರಿಂದ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಭಾಗಿಯಾಗಿರ್ತಾರೆ. ಅದಾದ ನಂತರ ಲಾಠಿ ತೆಗೆದುಕೊಂಡು ಹೋಗಿರೋದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಅವರು ವಿಚಾರವನ್ನ ಕೂಡ ಹಿರಿಯ ಅಧಿಕಾರಿಗಳಿಗೆ ಮುಟ್ಟಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುತ್ತೆ. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಕೇಸ್ ಆ ಲಾಠಿಯಿಂದ ಆಗತ್ತೆ ಅಂತ ಖುದ್ದು PC ರವೀಂದ್ರ, ರಾಜರಾಜೇಶ್ವರಿ ನಗರ PC ರವೀಂದ್ರ ಕೂಡ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಈಗ ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರವೀಂದ್ರ ಅವರಿಗೂ ಕೂಡ ಪೊಲೀಸ್ ಇಲಾಖೆ ಈಗ ನೋಟಿಸ್ ಅನ್ನ ಸರ್ವ್ ಮಾಡಿ ಅವರ ವಿಚಾರಣೆಯನ್ನು ನಡೆಸಿ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಲಾಠಿ ಅವ್ರದೇ ಆಗಿರೋದ್ರಿಂದ ಆ ಲಾಠಿಯನ್ನ ಎಲ್ಲಿ ಕಳ್ಕೊಂಡ್ರು, ಏನಕ್ಕೆ ಕಳ್ಕೊಂಡ್ರು ಅನ್ನೋ ಮಾಹಿತಿನ ಕೂಡ ಲಗತ್ತಿಸುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.